ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಡಿಸೈನ್ ಹಾಕೋದಕ್ಕೆ ನಾವು ಸ್ಟಾರ್ಟಿಂಗ್ ಪಾಯಿಂಟು 2 ಸಲ 4 ಚೈನ್ನ ಹಾಕ್ಕೊಂಡು ಆಮೇಲೆ 6 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ 2 ಸಲ ಹಾಕೋಬೇಕು. ನೆಕ್ಸ್ಟಿಂದ ನಾವು 3 ಸಲ 4 ಚೈನ್ನ ಹಾಕೋಬೇಕಾಗುತ್ತೆ. ಏಕೆಂದರೆ ಒಂದು ಚೈನು ಕುಚ್ಚಿಗೆ ಬಂದರೆ ಇನ್ನೊಂದು ಚೈನು ಆರ್ಚಿಗೆ ಸೇರಿಕೊಳ್ಳುತ್ತೆ. ಮಧ್ಯ 6 ಪಕ್ಕ ಆ ಕಡೆ ಈ ಕಡೆ 4 ಚೈನ್ ಇದ್ದರೆ ಅದು ಪೂರ್ತಿ ಈ 3 ಆರ್ಚಿಗೆ ಸೇರಿಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಮಾತ್ರ ನಾವು 2 ಸಲ 4 ಚೈನ್ ಹಾಕೋಬೇಕು. ಆಮೇಲೆ 6 ಚೈನ್ನ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. 4 ಚೈನನ್ನು 3 ಸತಿ ಹಾಕ್ಕೊಂಡು 1 ಸಲ 6 ಚೈನನ್ನು ಹಾಕ್ಕೊಂಡು ಹೋಗಬೇಕು. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಈಗ 6 ಚೈನ್ ಹಾಕ್ಕೊಂಡಿದ್ದೀನಿ ನಾನು. 6 ಚೈನ್ ಆದಮೇಲೆ 4 ಚೈನನ್ನು ಹಾಕೋಬೇಕು. 4 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 1 2 3 4 ಇದೇ ಥರ ನಾವು 3 ಸಲ ಹಾಕೋಬೇಕಾಗುತ್ತೆ. 4 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 2 ಸಲ ಹಾಕೋಬೇಕು. ನೆಕ್ಸ್ಟು 3 ಸಲನೇ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, 3 ಸಲ 4 ಹಾಕೊಂಡ್ಮೇಲೆ ಈಗ 6 ಚೈನನ್ನು ಹಾಕೋಬೇಕು. 6 ಚೈನನ್ನು ಹಾಕ್ಕೊಂಡು ಸ್ವಲ್ಪ ಒಂದೇ ಒಂದು ಚೈನು ಅಂದರೆ 5 ಚೈನ್ ಅಷ್ಟಕ್ಕೆ ಲಾಕ್ನ ಮಾಡ್ಕೊಳ್ಳಿ ಸಾಕು. ಮತ್ತು 4 ಚೈನನ್ನು ನಾವು 3 ಸಲ ಹಾಕೋಬೇಕು. ಇದೇ ಪ್ರೊಸೀಜರು ಪೂರ್ತಿ ಬೇಸ್ಗೆ ನಾವು ಹಾಕೋಬೇಕಾಗುತ್ತೆ. 4 ಚೈನನ್ನು 3 ಸತಿ, 6 ಚೈನನ್ನು 1 ಸತಿ ಹಾಕೊಂಡು ಹೋಗೋದು. 6 ಚೈನ್ ಆದಮೇಲೆ ನೋಡಿ, ಈಗ ಮತ್ತೆ 3 ಸಲ ನಾನು 4 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ 4 ಚೈನನ್ನು. 6 ಚೈನ್ನ ಮಾತ್ರ 1 ಚೈನು 2 ಚೈನು ಒಳಗಡೆ ಮಾಡಿಕೊಂಡ್ರೆ 6 ಚೈನ್ ಅದು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಹಾಕ್ಕೊಂಡು ಸ್ವಲ್ಪ ಒಳಗಡೆ ಆದಾಗೆ ಹಾಕೊಳ್ಳಿ 6 ಚೈನನ್ನು. ಇನ್ನು 4 ಚೈನನ್ನು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಪೂರ್ತಿ ಬೇಸು ಇದೇ ಥರ ಹಾಕೊಂಡು ಹೋಗೋದು. ನೋಡಿ, ನನಗಿಲ್ಲಿ 2 ಸಲ ಸಿಕ್ತು. ಇನ್ನಿಲ್ಲಿ ಹಾಕ್ಕೊಂಡ್ರೆ ಆರ್ಚಿಗೂ ಆಗೋಲ್ಲ, ಅದು ಕುಚ್ಚಿಗೂ ಆಗೋಲ್ಲ. ಅದಕ್ಕೋಸ್ಕರ ಹೀಗೇ ಫಿಲ್ ಮಾಡಿಬಿಡ್ತೀನಿ ಇಲ್ಲಿ ಎಡ್ಜಲ್ಲಿ. ಹಾಗೆ ಸಿಂಗಲ್ ಕ್ರೋಶನ ಹಾಕ್ಬಿಡೋದು ಒಂದು 3 ರಿಂದ 4 ಸಲ. ನೋಡಿ, ಸ್ಟಾರ್ಟಿಂಗ್ ಹೇಗೆ 2 ಸಲ 4 ಚೈನ್ನ ಹಾಕೊಂಡಿದ್ವಿ ಅದೇ ಥರ ಎಡ್ಜಲ್ಲೂ ನಾನು ಅದೇ ಥರ ಬಿಟ್ಕೊಂಡಿದ್ದೀನಿ. ನೋಡಿ, ಇದು 6 ಚೈನು ಆ ಕಡೆ ಈ ಕಡೆ ಆರ್ಚಿಗೆ ಸಿಗುತ್ತೆ, ಇದು ಕುಚ್ಚಾಕಕ್ಕೆ ಸಿಗುತ್ತೆ. ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವುದಕ್ಕೂ ಪ್ರಯೋಜನ ಇಲ್ಲ ಇಲ್ಲಿ ಚೈನ್ ಹಾಕಿದ್ರೆ. ಅದಕ್ಕೋಸ್ಕರ ಈಗ ಒಂದು ಸಲ ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈ ಥರ ಎಳೆದ್ಬಿಟ್ರೆ ನೀಟಾಗಿ ಲಾಕ್ ಅನ್ನೋದಾಗುತ್ತೆ. ಇದೇ ರೀತಿ ಪೂರ್ತಿ ಸೆರೆಗೆ ಹಾಕೊಂಡು ಹೋಗಬೇಕು. ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ಇನ್ನೊಂದು ಸಲ ನಿಧಾನವಾಗಿ ನೋಡಿ, ಕ್ಲಿಯರ್ ಆಗುತ್ತೆ. ನೋಡಿ, ನೆಕ್ಸ್ಟ್ ಸ್ಟೆಪ್ ಈಗ ಹೀಗೆ ಕೆಳಗಡೆ ಇಟ್ಕೊಂಡು ಲಾಕ್ ಮಾಡಿರೋ ಕಡೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗು 4 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಇರೋ ಕಡೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡಾದ್ಮೇಲೆ ಈ ಚೈನ್ ಒಳಗಡೆ ಹೋಗಿ 1 ಸಲ ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಕ್ರೋಶ ಮೇಲೆ 1 ಸಲ 2 ಸಲ ಥ್ರೆಡ್ನ ತೊಗೊಂಡು 6 ಚೈನ್ ಏನು ಹಾಕಿದ್ದೀವಿ ಅದರೊಳಗಡೆ ಹೋಗಿ ದಾರನ ತಂದು 2ರಲ್ಲೊಂದು 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 ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನಾವೀಗ ಈ 6 ಚೈನ್ ಒಳಗಡೆ ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕು. ಕ್ರೋಶ ಮೇಲೆ 2 ಸಲ ಥ್ರೆಡನ್ನು ತೊಗೊಂಡು ತ್ರಿಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ರೀತಿ ಕ್ರೋಶ ಮೇಲೆ 2 ಸಲ ಹಾಕ್ಕೊಂಡು ನೀಟಾಗಿ ಒಂದೇ ಲೆಂತಲ್ಲಿ ತೊಗೊಳ್ಳಿ. ಈ ರೀತಿ 3 ಸಲ ಹೀಗೆ ಲಾಕನ್ನು ಹಾಕ್ಕೊಂಡು ನಾವು ಟೋಟಲ್ ಇಲ್ಲಿ 13 ಕಂಬಗಳು ಹಿಡಿಯುತ್ತೆ. 13 ಕಂಬಗಳನ್ನ ಡಬಲ್ ಕ್ರೋಶ ಕಂಬನ ಫಿಲ್ ಮಾಡ್ಕೊಳ್ಳೋಣ ಪೂರ್ತಿ. ನೋಡಿ, ಈ ರೀತಿ ಹಾಕ್ಕೊಂಡು ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ. ಈ ಚೈನ್ ಏನಿದೆ ಲಾಕ್ ಪಕ್ಕ ಅಲ್ಲಿ ಹೋಗಿ ದಾರನ ತಂದು ಚೈನ್ ಒಳಗಡೆ 1 ಸಲ ಲಾಕ್ನ ಮಾಡಿಕೊಂಡು ಆಮೇಲೆ ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳಿ.
ನಾನಿಲ್ಲಿ 13 ಕಂಬನ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗು ಎಷ್ಟು ಕಂಬನ ಹಾಕ್ಕೊಳ್ತೀವಿ ಆರ್ಚ್ ಒಳಗಡೆ ಅದೇ ಥರ ಇನ್ನು ಉಳಿದೆಲ್ಲ ಆರ್ಚ್ಗೂ ಹಾಕ್ಕೊಂಡು ಹೋಗಬೇಕು ನೋಡಿ. ಮತ್ತೆ 4 ಚೈನ್ ಲಾಕ್ ಇರೋ ಕಡೆ ಲಾಕ್ ಈ ರೀತಿ ಹಾಕ್ಕೊಂಡಾದ್ಮೇಲೆ ಮತ್ತೆ ನೋಡಿ 4 ಚೈನ್ ಒಳಗಡೆ ಹೋಗಿ ದಾರನ ತಂದು ಮತ್ತೆ ಇಲ್ಲಿ ಕ್ರೋಶೆ ಮೇಲೆ 2 ಸಲ ಥ್ರೆಡನ್ನು ತೊಗೊಂಡು ಈ ಆರ್ಚಿಗೂ ಅಷ್ಟೇ 6 ಚೈನ್ ಏನಿದೆ 13 ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ನೀಟಾಗಿ ಒಂದೇ ಸಮನೆ ಮಾಡ್ಕೊಂಡು ಹೋಗಿ ಕ್ರೋಶೆ ಮೇಲೆ 2 ಸಲ ದಾರನ ತೊಗೊಂಡು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಈ ರೀತಿ 3 ಸ್ಟೆಪ್ನ ತೊಗೋಬೇಕಾಗುತ್ತೆ. ನೋಡಿ ಈ ರೀತಿ 13 ಕಂಬ ಆದಮೇಲೆ ಪಕ್ಕದಲ್ಲಿರೋ ಚೈನ್ ಒಳಗಡೆ ಹೋಗಿ ಒಂದು ಸಲ ಲಾಕ್ನ ಮಾಡಿಬಿಟ್ಟು ಆಮೇಲೆ ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳಿ. ಆಮೇಲೆ 4 ಚೈನನ್ನು ಹಾಕೋಬೇಕು. ಮತ್ತೆ 4 ಚೈನ್ ಎಲ್ಲಿದೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಮತ್ತೆ ಈಗ ಈ ಚೈನ್ ಒಳಗಡೆ ಹೋಗಿ ಒಂದು ಸಲ ದಾರನ ತೊಗೊಂಡು ಚೈನ್ ಒಳಗಡೆ ಒಂದು ಸಲ ಲಾಕ್ನ ಮಾಡಿ ಕ್ರೋಶೆ ಮೇಲೆ 2 ಸಲ ಥ್ರೆಡನ್ನು ತೊಗೊಂಡು ಆ ಚೈನ್ ಒಳಗಡೆ 13 ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕು. ನಾನು ಫಸ್ಟ್ ಸ್ಟಾರ್ಟಿಂಗ್ ಏನು 2 ಆರ್ಚನ್ನು ಹೇಳ್ಕೊಟ್ಟಿದ್ದೀನಿ ಅದೇ ಥರ ಕಂಟಿನ್ಯೂ ಮಾಡ್ಕೋಗಿ ನೋಡಿ. ಈ ರೀತಿಯೇ ಕಂಟಿನ್ಯೂ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪು ಇನ್ನೊಂದು ಸ್ಟೆಪ್ಪು ಬರುತ್ತೆ, ಅದನ್ನು ತೋರಿಸ್ಕೊಡ್ತೀನಿ ನಾನು. ಇದನ್ನು ಪೂರ್ತಿ ಮಾಡಿಕೊಂಡು ಇವೆರಡು ಏನು ಹೇಳ್ಕೊಟ್ಟೆ ನಾನು ಆರ್ಚು ಅದೇ ಥರ ನೀವು ಫಿಲ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೆಪ್ಪು ಇದನ್ನು ಪೂರ್ತಿ ಮುಗಿಸ್ಕೊಂಡು ಹೇಳ್ಕೊಡ್ತೀನಿ ನೋಡಿ. ನಾನು ಪೂರ್ತಿ ಈಗ ಈ ರೀತಿ ಹಾಕ್ಕೊಂಡಿದ್ದೀನಿ ಪೂರ್ತಿ ಸರಿಗೆ ಈ ರೀತಿ ಎಲ್ಲ ಹಾಕ್ಕೊಂಡಾಯಿತು. ಈಗ ನೋಡಿ ಇನ್ನೊಂದು ಸ್ಟೆಪ್ಪನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಫೈನಲ್ ಸ್ಟೆಪ್ಪು ಕ್ರೋಶೆ ವರ್ಕು. ಇಲ್ಲಿ ಸ್ಯಾರಿ ಕಲರಲ್ಲಿ ಆರ್ಚನ್ನು ಹಾಕ್ಕೊಂಡಿದ್ದೀನಿ ನಾನು. ಈಗ ಆರ್ಚ್ಗೆ ಇಲ್ಲಿ ಚಿಕ್ಕದಾಗಿ ಬೀಡ್ಗಳನ್ನ ಹಾಕಬೇಕು. ಅದಕ್ಕೆ ನಾನು ಪಲ್ಲು ಕಲರಲ್ಲಿ ಥ್ರೆಡನ್ನು ತೊಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ 7 ಅಥವಾ 8 ಎಳೆ ಥ್ರೆಡನ್ನೇ ತೊಗೊಳ್ಳಿ. ಮತ್ತು ನೋಡಿ ಈ ಥರ ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ. ಇದನ್ನು ಈಗ ಹಾಕಬೇಕು. ಜೊತೆಗೆ ನಾವು ರೆಗ್ಯುಲರಾಗಿ 10 ನಂಬರ್ನ ಯೂಸ್ ಮಾಡ್ತೀನಿ, ಆದರೆ ಇದು ಸಣ್ಣ ಬೀಡ್ ಆಗಿರೋದ್ರಿಂದ ನೋಡಿ 12 ಯೂಸ್ ಮಾಡ್ತಿದ್ದೀನಿ. ನೀವು 11 ಆದರೂ ತೊಗೋಬೋದು, 12 ಆದರೂ ತೊಗೋಬೋದು. ಏಕೆಂದರೆ ಸಣ್ಣ ಬೀಡನ್ನು ಇನ್ಸೆಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈ ಕ್ರೋಶನ ಬಳಸ್ತಾ ಇದ್ದೀನಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ನೋಡಿ ದಾರ ಥ್ರೆಡನ್ನು ನಾವು ಹಿಂಭಾಗಕ್ಕೆ ಹೀಗೆ ಇಟ್ಕೋಬೇಕು. ಹೀಗೆ ಹಿಂಭಾಗಕ್ಕೆ ಇಟ್ಕೊಂಡು ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಥ್ರೆಡನ್ನು ಉದ್ದ ಯಾಕೆ ಬಿಟ್ಕೊಂಡಿದ್ದೀನಿ ಅಂದರೆ ಸ್ಟಾರ್ಟಿಂಗು ಇಲ್ಲಿ ಕುಚ್ಚನ್ನ ಕಟ್ತೀವಿ ಅಲ್ವಾ, ಅದ್ರ ಜೊತೆ ಸೇರಿಸಿ ಕಟ್ಕೊಳ್ಳೋಣ. ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ಹಾಗೆ ಗಮ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಜೊತೆಲಿ ಈ ರೀತಿ ಫಸ್ಟ್ ಕುಚ್ಚು ಬರುವಾಗ ನಾವು ಥ್ರೆಡನ್ನು ಈಗ ಬಿಟ್ಕೊಂಡು ಕಟ್ಕೊಳ್ಳೋದು ತುಂಬ ಒಳ್ಳೆಯದು. ಅಕಸ್ಮಾತ್ ಸ್ಟಾರ್ಟಿಂಗ್ಗೆ ಆರ್ಚ್ ಬರುತ್ತೆ ಅನ್ನುವಾಗ ಲೆಂತ್ ಜಾಸ್ತಿ ಬಿಡೋದು ಬೇಡ. ನೋಡಿ ಈಗ ಲಾಕ್ ಮಾಡ್ಕೊಂಡಾದಮೇಲೆ ಇಲ್ಲಿ 4 ಚೈನ್ನ ಹಾಕ್ಕೊಂಡಿದ್ದೀವಲ್ವ, 4 ಚೈನನ್ನು ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿ ಲಾಕ್ ಇದೆಯಲ್ಲ, ಇಲ್ಲಿಗೆ ಹೋಗಿ ಲಾಕನ್ನು ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿ ನೋಡಿ ಮೊದಲನೇ ಕಂಬ ಇದೆಯಲ್ಲ, ಅದ್ರ ಕೆಳಗಡೆ ಹೋಗಿ ಒಂದು ಸಲ ದಾರನ ತೊಗೊಂಡು ಈ ರೀತಿ ಬಟ್ಟೆಗೆ ಲಾಕ್ನ ಮಾಡಿಕೊಂಡು ಈಗ ಥ್ರೆಡನ್ನು ಈ ರೀತಿ ತೊಗೊಳ್ಳಿ. ನೋಡಿ ನಾನು ಒಂದೇ ಸಲ 4 ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಅಭ್ಯಾಸ ಇದ್ದರೆ ಈ ರೀತಿ ತೊಗೊಳ್ಳಿ, ಇಲ್ಲಾಂದರೆ ಒಂದೊಂದೇ ಬೀಡನ್ನು ಇನ್ಸರ್ಟ್ ಮಾಡ್ಕೊಂಡು ಹೋಗಿ. ಈ ರೀತಿ ಪಕ್ಕದ ಕಂಬ ಇದೆ ಅಲ್ವಾ, ಪಕ್ಕದ ಕಂಬದೊಳಗಡೆ ಹೋಗಿ ದಾರನ ತಂದು ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ಈಗ ಲಾಕ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಈ ರೀತಿ ಥ್ರೆಡ್ ಒಳಗಡೆ ಇನ್ನೊಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ ಕಾಣಿಸ್ತಿದೆ ನೋಡಿ, ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಇರುವಂಥ ಗ್ಯಾಪನ್ನು ಲೂಪ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಈ ರೀತಿ ದಾರನ ತಂದು ಈ ರೀತಿ ಲಾಕ್ನ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಪಕ್ಕದ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರನ ತಂದು ಹೀಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಬೀಡನ್ನು ಸಹ ಹಾಗೆ ಹಾಕ್ಕೊಂಡು ಮತ್ತೆ ಪಕ್ಕದ ಗ್ಯಾಪಿಗೆ ಹೋಗಿ ಕಂಬದ ಗ್ಯಾಪ್ ಇದೆಯಲ್ವಾ, ಅಲ್ಲಿ ಹೋಗಿ ದಾರನ ತಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಇದು ನೋಡಿ ಬಾರ್ಡರ್ ಟೈಪ್ ಬರುತ್ತೆ. ಈ ರೀತಿ ನಾವೀಗ ಆಚೆ ಪೂರ್ತಿ ಹಾಕ್ಕೊಂಡು ಹೋಗೋಣ. ನೋಡಿ ಈ ರೀತಿ ಬೀಡನ್ನು ತಗೊಂಡು ನೀಟಾಗಿ ಇನ್ಸರ್ಟ್ ಮಾಡ್ಕೊಳ್ಳಿ. ಯಾವಾಗಲೂ ಈ ತುದಿ ಅನ್ನೋದು ಮೇಲೆ ಇರಬೇಕು, ಇಲ್ಲ ನಮ್ಮ ಕಡೆ ಇರಬೇಕು. ಕೆಳಗಡೆ ಹೋದರೆ ಅದು ಕೆಳಗಡೆ ತಿರುಗಿಸ್ಕೊಂಡ್ರೆ ನಾವು ಅಲ್ಲಿ ಗ್ರಿಪ್ ಅನ್ನೋದು ಇರೋದಿಲ್ಲ. ನೋಡಿ ಈ ರೀತಿ ಸೇಮ್ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಏನು ಮಧ್ಯೆ ಗ್ಯಾಪ್ ಇರುತ್ತೆ ಆ ಗ್ಯಾಪಿಗೆ ಹೋಗಿ ನಾವು ಥ್ರೆಡನ್ನು ತೊಗೊಂಡು ಪ್ರತಿಯೊಂದು ಕಂಬಕ್ಕೂ ಹೀಗೆ ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ 13 ಕಂಬಗಳನ್ನ ಹಾಕಿದ್ದೆ, ಇಲ್ಲಿ 12 ಬೀಡ್ಗಳು ಬರುತ್ತೆ.
ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳಿ. 1 2 3 4 ಚೈನ್ ಹಾಕಿದ್ವಿ ಫಸ್ಟ್ ಸ್ಟೆಪ್ಪಲ್ಲೂ. ಈಗಲೂ 4 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬೀಡನ್ನು ಹಾಕ್ಕೊಂಡು ಮತ್ತೆ ಪಕ್ಕದ ಕಂಬದೊಳಗಡೆ ಹೋಗಿ ಇದೇ ಪ್ರೊಸೀಜರ್ನ ನಾವು ಪೂರ್ತಿ ಸ್ಯಾರಿಗೀಗ ಮೂವ್ ಮಾಡ್ಕೊಂಡು ಹೋಗಬೇಕು. ನಾನು ಇದೇ ರೀತಿ ಡಿಸೈನ್ ಒಂದು ತೋರಿಸಿದ್ದೀನಿ, ಆದರೆ ಅದರಲ್ಲಿ ಆರ್ಚ್ ಮಧ್ಯ ಒಂದು ಬೀಡ್ ಬರುತ್ತೆ. ಇದು ಬೀಡು ಇಲ್ಲಿ ನೋಡಿ, ಈ ಭಾಗದಲ್ಲಿ ಬೀಡ್ ಬರುತ್ತೆ. ಇದಕ್ಕೆ ಬೀಡ್ ಇಲ್ಲದೇ ಹಾಗೆ ಆರ್ಚಿಗೆ ಮಾತ್ರ ಬೀಡ್ ಹಾಕೋ ಹೋಗೋದು. ಇದು ಇದೇ ರೀತಿ ನಾವು ಬಿಗಿನರ್ಸ್ಗಳಿಗಾದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಇದನ್ನು, ಏಕೆಂದರೆ ಸ್ಟಾರ್ಟಿಂಗ್ ಆಗ ಕಲಿತಿರ್ತೀರಲ್ವ, ಅಷ್ಟು ಇದಾಗಿ ಬರೋದಿಲ್ಲ. ಪ್ರಾಕ್ಟೀಸ್ ಮಾಡಿ. ನಿಮ್ಮ ಸೀರೆಗೆ ಒಂದಕ್ಕೆ ಎರಡಕ್ಕೆ ಹಾಕೊಂಡ್ರೆ ಆರಾಮಾಗಿ ನಿಮಗೇ ಗೊತ್ತಾಗ. ಒಂದು ಸೀರೆ ಹಾಕೊಂಡ್ರೆ ನೀವು ನಿಮ್ಮ ಸೀರೆಗೆ ಆರಾಮಾಗಿ ನೆಕ್ಸ್ಟ್ ಹಾಕೋದಕ್ಕೆ ನಿಮಗೆ ನೀಟಾಗಿ ಬರುತ್ತೆ. ಆದಷ್ಟು ಥ್ರೆಡ್ಡನ್ನು ಪೂರ್ತಿ ಹಾಕ್ಕೊಳ್ಳಿ. ಒಂದೇಳೆ ಹೀಗೆ ಹಿಂದೆ ಮುಂದೆ ಆಗುತ್ತೆ ನೋಡಿ, ಹೀಗೆ ಅದನ್ನು ನೀವು ಮತ್ತೆ ಈ ರೀತಿ ನೀಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಏಕೆಂದರೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ನಾವಿಲ್ಲಿ ನೀಟಾಗಿ ನೋಡಿ ಈ ರೀತಿ ಎಲ್ಲನೂ ಹೀಗೆ ಇಟ್ಕೊಂಡು ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಳ್ಳಿ ಥ್ರೆಡ್ಡನ್ನು, ಆಗ ನೀಟಾಗಿ ಹೋಗುತ್ತೆ. ಹೀಗೆ ಸ್ವಲ್ಪ ಲೂಸ್ ಬಿಟ್ಟರೆ ನಾವು ಎಳೆಗಳು ಸ್ವಲ್ಪ ಏರುಪೇರಾಗುತ್ತೆ. ನೋಡಿ ಈಗ 12 ಬೀಡ್ಗಳಾಗಿದೆ, ಇನ್ನೊಂದು ಆರ್ಚು ಕಂಪ್ಲೀಟ್ ಆಗಿದೆ. ನೋಡಿ ಈ ರೀತಿ 12 ಬೀಡ್ಗಳನ್ನ ಹಾಕ್ಕೊಂಡು ಲಾಕಿರೋ ಕಡೆ ಲಾಕ್ ಅನ್ನೋದನ್ನು ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ಮತ್ತೆ 4 ಚೈನನ್ನು ಹಾಕ್ಕೊಂಡು ಮತ್ತೆ ಲಾಕ್ ಇರೋ ಕಡೆ ಲಾಕ್. ಮೊದಲನೇ ಕಂಬ ಏನಿದೆ ಅಲ್ಲಿ ಹೋಗಿ ಒಂದು ಲಾಕನ್ನು ಮಾಡಿಕೊಂಡು ಇನ್ನು ನಾವು ಇದರೊಳಗಡೆ 12 ಅಂದರೆ 12 ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬರ್ತಾ ಇದೆ ಆರ್ಚ್ ಅನ್ನೋದು. ಈ ರೀತಿ ಬರಬೇಕು ನೀಟಾಗಿ. ಇಲ್ಲಿ ನಾವು ಕುಚ್ಚನ್ನ ಕಟ್ತೀವಿ. ಕುಚ್ಚನ್ನ ಕಟ್ಕೊಂಡ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದನ್ನು ಸೇರಿಸಿ ಕಟ್ಕೊಳ್ಳಿ ಆದಷ್ಟು, ಯಾಕೆಂದರೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸೆಕ್ಯೂರ್ ಆಗಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಥ್ರೆಡ್ಡನ್ನು ನಾವು ಸೇರಿಸಿ ಕುಚ್ಚನ್ನು ಕಟ್ಕೊಂಡಾಗ ನೋಡಿ ಇದೇ ಥರ ಪೂರ್ತಿ ಸ್ಯಾರಿಗೆ ಹಾಕ್ಕೊಂಡು ಕುಚ್ಚನ್ನು ಕಟ್ಟಿ ಫೈನಲ್ ಲುಕ್ಕು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ನೀವು ಒಂದ್ಸಲ ಈ ರೀತಿ ಡಿಸೈನ್ನ ಟ್ರೈ ಮಾಡಿ ನೋಡಿ, ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಅನ್ನೋದು ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಆರ್ಚ್ಗಳು ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ. ಈ ರೀತಿ ಫಿನಿಶಿಂಗ್ ಅನ್ನೋದು ಬರಬೇಕು ಕ್ರೋಶೆ ವರ್ಕಲ್ಲಿ, ಆಗಲೇ ನಾವು ಪರ್ಫೆಕ್ಟಾಗಿ ಕ್ರೋಶೆ ವರ್ಕ್ ಹಾಕ್ತಾ ಇದ್ದೀವಿ ಅನ್ನೋದು ಗೊತ್ತಾಗೋದು. ನೋಡಿ ಈ ರೀತಿ ನೀಟಾಗಿ ಬರಬೇಕು. ನೋಡಿ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ಸ್ಯಾರಿ. ಇದಕ್ಕೆ ಬೇಕು ಅಂದರೆ ನೀವು ಸ್ಟೋನ್ ಚೈನನ್ನು ಇಲ್ಲಿಗೆ ಬೇಕು ಅಂದರೆ ಹಾಕೊಳ್ಳಿ, ಹಾಗೇನೂ ಚೆನ್ನಾಗಿ ಕಾಣಿಸ್ತಾ ಇದೆ ರಿಯಲಿ ನೋಡೋಕ್ಕೆ. ಒಂದು ಬ್ರೈಡಲ್ ಆಗಿ ಜಾಸ್ತಿ ಬೀಡು ನೋಡಿ, ಸಣ್ಣ ಒಂದು ಲೈನ್ ಈ ಸ್ಟೆಪ್ ಬಂದಿರೋದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ನೀವು ಟ್ರೈ ಮಾಡಿ ನೀಟಾಗಿ ಕ್ರೋಶೆ ವರ್ಕ್ ಅನ್ನೋದನ್ನ ನೀಟಾಗಿ ಕಲ್ತ್ಕೊಂಡು ಖುಷಿ ಪಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.